ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ. ಹೇಗಿದ್ದೀರಾ ಗೈಸ್? ಎಲ್ಲ ಚೆನ್ನಾಗಿದ್ದೀರಾ? ಆರಾಮ? ಏನು ಕತೆ? ಹೇಗೆ ನಡೀತಿದೆ ಜೀವನ? ಆ್ಯಕ್ಚುಲಿ ಏನಪ್ಪ ಅಂದರೆ ಬಿಗ್ ಬಾಸ್ ಮುಗ್ದಿದೆ. ಮಿಸ್ ಮಾಡ್ಕೋತಿದ್ರ ಅಂತ ಕೂಡ ಅನ್ಕೋತೀನಿ. ಬಟ್ ಮೇಯ್ನಾಗಿ ಲೈಫ್ ಕಡೆ ಕೂಡ ಅಷ್ಟೇ ಫೋಕಸ್ ಆಗಿರಿ. ಸೊ ಏನು ಮಾಡಬೇಕು ಅದನ್ನು ನೀಟಾಗಿ ಮಾಡಿರಿ, ಓಕೆನಾ? ಆ್ಯಂಡ್ ಜೊತೆಗೆ ತುಂಬ ಜನ ಕೇಳಿದಂಥದ್ದು ಗಿಲ್ಲಿ ಕ್ರೇಜ್ ಬಗ್ಗೆ ವಿಡಿಯೋ ಮಾಡಿ ಅಂತ. ನಿನ್ನೆಯಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಫಸ್ಟ್ ವಿಷಯ, ಗಿಲ್ಲಿ ಗೆದ್ದಿದ್ದಂಥದ್ದು ತುಂಬ ಖುಷಿಯಾಯಿತು. ಆ್ಯಂಡ್ ಆ ವ್ಯಕ್ತಿ ಟೋಟಲಿ ಡಿಸರ್ವ್ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳ ಶ್ರಮ, ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಹಾಗಾಗಿ ಬರೀ 3-4 ತಿಂಗಳು ಶೋ ಅಂತ ಮಾತಾಡ್ಬೋದು. ಬಟ್ ಭಗವಂತ ಎಲ್ಲನೂ ನೋಡ್ತಾ ಇರ್ತಾನೆ, ಎಲ್ಲನೂ ಲೆಕ್ಕಾಚಾರ ಆಗ್ತಿರ್ತಾನೆ. ಸೊ ಅವ್ನು ಕೊಡ್ತಾ ಇದ್ದಾನೆ ಅಂದರೆ ಸೊ ಏನೋ ಒಂದು ಕಾರಣ ಅಂತೂ ಇದ್ದೇ ಇರುತ್ತಲ್ಲ. ಸೊ ಆ ಥರ ಯೋಚನೆ ಮಾಡಿ ನೋಡ್ರಿ, ಗೊತ್ತಾಗುತ್ತೆ ಆ ವ್ಯಕ್ತಿಯ ಶ್ರಮ. ಇಲ್ಲಿವರೆಗೂ ಏನು ಕಷ್ಟಪಟ್ಟಿದ್ರು ಅದೆಲ್ಲದಕ್ಕೂ ಕೂಡ ಇವಾಗ ಪ್ರತಿಫಲ ಸಿಗ್ತದೆ ಅಂತ ಕೂಡ ಹೇಳ್ಬೋದು. ಬಟ್ ಆದರೂ ಕೂಡ ಒಂದು ಸತ್ಯ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ತುಂಬ ಕ್ಲೋಸಾಗಿ ಬಿಗ್ ಬಾಸ್ನ ಫಾಲೋ ಮಾಡ್ಕೊಬಂದಿದ್ದೀನಿ, ವಿಡಿಯೋಗಳನ್ನ ಮಾಡ್ಕೊಬಂದಿದ್ದೀನಿ, ಓಕೆನಾ? ಬಟ್ ಯಾವ ಸೀಸನು ಕೂಡ ಈ ಲೆವೆಲ್ ಕ್ರೇಜ್ನ ನಾನು ನೋಡಿರಲಿಲ್ಲ ಒಬ್ಬ ವ್ಯಕ್ತಿಗೆ, ಓಕೆನಾ? ಆದರೂ ಕೂಡ ಈ ಸೀಸನ್ ಸೂಪರ್ ಹಿಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಸೈಡ್ ಆಗೋಯ್ತು. ಹಾಗಾಗಿ ಆ ಪೈಪೋಟಿ ಅಥವಾ ಕಾಂಪಿಟೇಷನ್ ಏನಿದೆ ಅದು ತುಂಬ ಕಡಿಮೆ ಆಯಿತು, ಓಕೆನಾ? ಆದರೂ ಕೂಡ ಜನ ಸಿಕ್ಕಾಪಟ್ಟೆ ಒಬ್ಬನ ಪ್ರೀತಿಸಿತು ಅಂದರೆ ಅದು ಗಿಲ್ಲಿ ನಟ ಅವ್ರನ್ನ. ಅದರಲ್ಲೂ ಕೂಡ ಇಡೀ ಸೀಸನ್ನ ಅವ್ರು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋದರು ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಮನೆ ಮಗ ಅಂತೂ ಕೂಡ ತುಂಬ ಜನ ಪ್ರೀತಿಸ್ತಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿ ಅಂತ ಬಂದಾಗ ಯಾರು ಕೂಡ ಅಂದ್ಕೊಂಡಿರಲಿಲ್ವೇನೋ ಸ್ಟಾರ್ಟಿಂಗ್ ಬಂದಾಗ ಒಬ್ಬ ವ್ಯಕ್ತಿಗೆ ಈ ಲೆವೆಲ್ಗೆ ಪ್ರೀತಿನೂ ಸಿಗುತ್ತೆ ಅಂತ. ಆ್ಯಂಡ್ ನಮ್ಮ ಮಂಡ್ಯ ಜನ ಕೂಡ ಅಷ್ಟೇ ಪ್ರೀತಿನ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ನಿನ್ನೆ ವಿಡಿಯೋಗಳು ನೋಡಿದಾಗ, ಅದ್ರ ಜೊತೆಗೆ ಹೊರಗಡೆಯಿಂದ ಕೂಡ ಬಂದಿರೋ ಜನಗಳು ನೋಡಿದಾಗ ವಾವ್ ಅಂತ ಅನ್ನಿಸ್ತು. ಆ್ಯಂಡ್ ಹತ್ತತ್ರ 40 ಕೋಟಿ ಒಬ್ಬೊಬ್ಬರು ಹೇಳ್ತಿದ್ದಾರೆ, ಇನ್ನೂ ಕೆಲವು ಜನ 50 ಕೋಟಿ ಓಟ್ ಅಂತ ಹೇಳ್ತಿದ್ದಾರೆ. ಕ್ಲಾರಿಟಿ ಇಲ್ಲ, ಓಕೆನಾ? ಬಟ್ 37 ಕೋಟಿ ಅನ್ನೋದೇ ತುಂಬ ದೊಡ್ಡದು. ಆ್ಯಂಡ್ ತುಂಬ ವರ್ಷಗಳಿಂದ ವೋಟ್ ಮಾಡೋಂಥ ಇರೋರು ಈ ವರ್ಷ ವೋಟ್ ಮಾಡಿದ್ದಾರೆ. ಹಾಗಾಗಿ ವೋಟಿಂಗ್ ಕಿತ್ಕೊಂಡು ಹೋಗ್ತಿದೆ. ಮತ್ತು ಇನ್ಮೇಲೆ ಇದು ಇದೇ ರೀತಿ ಹೋಗುತ್ತೆ. ಈ ಕ್ರೇಜ್ ಇನ್ನೂ ಡಬಲ್ ಆಗ್ತಾ ಹೋಗ್ತಿರುತ್ತೆ. ಬಟ್ ಗಿಲ್ಲಿಯವ್ರನ್ನ ಮೀರಿಸುವಂಥ ಸೀಸನ್ ಬರುತ್ತಾ ಏನು ಕತೆ ನಂಗೆ ಗೊತ್ತಿಲ್ಲ. ಬಟ್ ಮರಕ್ಕಿಂತ ಮರ ದೊಡ್ಡದು. ಸೊ ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ. ಭಗವಂತ ಎಲ್ಲನೂ ಲೆಕ್ಕಾಚಾರ ಆಗ್ತಿರ್ತಾನೆ. ಮುಂದೆ ಒಂದಿನ ಇದೇ ರೀತಿ ಗಿಲ್ಲಿಯವ್ರು ಹೇಗೆ ಡಿಸರ್ವ್ ಇರೋ ಈ ಸೀಸನ್, ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಕೂಡ ಡಿಸರ್ವ್ ಇರೋರು ಬರ್ಬೋದು. ಅವತ್ತು ಕೂಡ ಇದೇ ರೀತಿ ಸಿಗ್ಬೋದು, ಗೊತ್ತಿಲ್ಲ ಅದೇನಾಗುತ್ತೆ ಏನು ಕತೆ ಅಂತ, ಓಕೆನಾ? ಬಟ್ ಇವಾಗ ಸದ್ಯಕ್ಕೆ ಆಗ್ತಿರೋದು ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಇದೇ ಫಸ್ಟ್ ಟೈಮ್ ಈ ಲೆವೆಲ್ಗೆ ಕ್ರೇಜು ಪ್ರೀತಿ ಅನ್ನೋದನ್ನ ಜನ ತೋರಿಸ್ತಿರೋಂಥದ್ದು ಒಬ್ಬ ವ್ಯಕ್ತಿಗೆ. ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತಿದೆ. ನಿನ್ನೆ ವಿಡಿಯೋಗಳನ್ನ ನೋಡ್ತಿರ್ಬೇಕಾರೆ, ಏನು ಗುರಿದು ಯಪ್ಪ ಈ ಲೆವೆಲ್ಗೆ ಇಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇದ್ದಾರೆ ಈ ವ್ಯಕ್ತಿನ ಅಂತ. ಆ್ಯಂಡ್ ತುಂಬ ಜನ ಪಿ ಆರು ಅದು ಇದು ಕತೆಗಳನ್ನ ಹೇಳ್ತಿರಲ್ಲ. ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೋತೀನಿ. ಗಿಲ್ಲಿನ ಪ್ರೀತಿಸೋರು ಎಷ್ಟು ಜನ ಇದ್ದಾರೆ. ಪಿ ಆರ್ಗಳ ಕೈಲೆಲ್ಲ ಇದೆಲ್ಲ ಆಗಲ್ಲ, ಓಕೆನಾ? ಸೊ ಅರ್ಥ ಮಾಡಿಕೊಡ್ರಿ ಇವಾಗಲಾದ್ರೂ. ಐನೋ ಅವ್ರಿಗೂ ಕೂಡ ಸತ್ಯ ಗೊತ್ತಿರುತ್ತೆ, ಬಟ್ ಮಾಡಬೇಕಲ್ಲ, ಬೇರೆ ಆಪ್ಷನ್ ಇಲ್ವಲ್ಲ. ಸೊ ಹಂಗೆ ಮಾಡ್ತಿರ್ತಾರೆ. ಇಟ್ಸ್ ಓಕೆ, ಅದೇನು ಪ್ರಾಬ್ಲಮ್ ಅಲ್ಲ ಬಿಡಿ, ಇದ್ದಿದ್ದೆಲ್ಲ. ಬಟ್ ನನಗೆ ಆ ಪ್ರೀತಿಗಳನ್ನ ತೋರಿಸಿದಲ್ಲ ಜನ, ಮೊಬೈಲ್ ಇಟ್ಕೊಂಡು ವೀಡಿಯೋಗಳನ್ನ ಮಾಡಿ ಅಲ್ಲಿ ಬಂದು ಆ ಬಿಸಿಲಲ್ಲಿ ನಿಂತ್ಕೊಂಡು ಕೂಗಾಡಿಕೊಂಡು, ವಾವ್! ನಿಜವಾಗ್ಲೂ ಇಲ್ಲಿ ಗಿಲ್ಲಿಯವ್ರನ್ನ ತನ್ನ ಮನೆ ಮಗ ಅಂತ ಅಕ್ಸೆಪ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತದೆ. ಯಾವ ಸೀಸನು ಇಲ್ಲ ಗೈಸ್, ಈ ಲೆವೆಲ್ ಕ್ರೇಜು ಸತ್ಯವಾಗ್ಲೂ ಇಲ್ಲ. ಇವತ್ತು ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಂಬರ್ 1 ಹೀರೋಗಳಿಗೆ ಸಿಗುವಂಥ ಒಂದು ರೆಸ್ಪಾನ್ಸ್ ಇರುತ್ತೆ. ಆಡಿಯನ್ಸ್ ಅಂದರೆ ಜನಗಳ ಸಪೋರ್ಟ್ ಏನಿರುತ್ತೆ, ಪ್ರೀತಿ ಏನಿರುತ್ತೆ, ಏನು ಜನ ಸೇರ್ತಾರೆ, ಆ ಲೆವೆಲ್ಗಿದೆ ಇವತ್ತು ಗಿಲ್ಲಿಯವ್ರಿಗೆ ಅಂತ ಕೂಡ ಹೇಳ್ಬೋದು. ಗಿಲ್ಲಿಯವ್ರಿಗೆ 1.8 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಇದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಗಿಲ್ಲಿಯವ್ರ ಪ್ರಾಜೆಕ್ಟ್ಗಳನ್ನ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ, ಓಕೆನಾ? ಅವರು ಒಳ್ಳೊಳ್ಳೆ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿ ಇನ್ನೂ ಒಳ್ಳೆ ಕಂಟೆಂಟ್ ಕೊಟ್ಟರು ಅಂದರೆ ನಮಗೆ ಖಂಡಿತವಾಗ್ಲೂ ಅವರ ಲೈಫಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಬೆಳೀತಾರೆ, ಅದಂತೂ ಪಕ್ಕ. ಆ್ಯಂಡ್ ಅದರಲ್ಲಿ ಕೂಡ ನಂಗೆ ಇಷ್ಟ ಆಗಿದ್ದವರು ಅಗ್ರಿಕಲ್ಚರ್ ಕಡೆ ಇಂಟ್ರೆಸ್ಟ್ ಪಡ್ತಿರೋಂಥದ್ದು, ನಾನು ಕೂಡ ಹಾಗೇ. ಸೊ ಅವರೆಲ್ಲ ಅದು ತುಂಬ ಇಷ್ಟ ಆಯಿತು. ಇವಾಗ ಬರೋ ದುಡ್ಡು ಕೂಡ ಅಲ್ಲೇ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೆಯ್ಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ಜೊತೆಗೆ ಗಿಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ. ಆ್ಯಂಡ್ ಅವ್ರು ಏನು ಅಂದ್ಕೊಂಡಿರೋದನ್ನು ಅಚೀವ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದಾರೆ. ಟೋಟಲಿ ಡಿಸರ್ವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಬಿಗ್ ಬಾಸ್ ಮೇಲೆ ಜೀವಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಜನಕ್ಕೆ ಕೊಟ್ಟಂಥ ಒಂದು ಎಂಟರ್ಟೈನ್ಮೆಂಟ್ ಆಗ್ಬೋದು, ಒಂದು ಒಳ್ಳೆತನ ತೋರಿಸಿದಂಥದ್ದಾಗ್ಬೋದು, ತಮಾಷೆ ತರಲೆಗಳಾಗ್ಬೋದು, ಎಲ್ಲವೂ ಕೂಡ ಜನಕ್ಕೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಜೊತೆಗೆ ಅವ್ರ ಉದ್ದೇಶಗಳೇನು ಅಂತ ಅರ್ಥ ಮಾಡ್ಕೊಂಡವ್ರಿಗೆ ಖಂಡಿತವಾಗ್ಲೂ ಗಿಲ್ಲಿ ತಪ್ಪಾಗಿ ಕಾಣಿಸಲ್ಲ. ಅವ್ರ ಕಡೆಯಿಂದ ಕೂಡ ಒಂದಿಷ್ಟು ತಪ್ಪುಗಳಾಗಿರುತ್ತೆ, ಏನು ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಎಲ್ಲರದ್ದು ಒಂದಿಷ್ಟು ತಪ್ಪಿರುತ್ತೆ. ಬಟ್ ಅದನ್ನು ತಿದ್ಕೊಂಡೋದ್ರು. ಆ್ಯಂಡ್ ಅವರು ಅವತ್ತು ನಿಮ್ಗೆ ಗೊತ್ತಿರುವ ಹಾಗೆ ಕ್ಷಮೆ ಕೇಳ್ತಾರೆ, ಗೊತ್ತಾ? ಸೊ ಅಲ್ಲೇ ಗೊತ್ತಾಗುತ್ತೆ ಆ ವ್ಯಕ್ತಿ ಎಲ್ಲನೂ ಅರ್ಥ ಮಾಡ್ಕೊಂಡು ಎಲ್ಲನೂ ಕ್ಲಿಯರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಅಂತ. ಸೊ ಅದೆಲ್ಲ ಒಳ್ಳೆಯದು. ಆ್ಯಂಡ್ ಇದ್ರ ಜೊತೆಗೆ ಇವಾಗ ಅವರವರೇ ಚೆನ್ನಾಗಿರ್ತಾರೆ. ಸೊ ಇದನ್ನು ತುಂಬ ಡ್ರ್ಯಾಗ್ ಮಾಡಬೇಡ್ರಿ, ಇರಲಿ ಬಿಡಿ, ಅವ್ರವ್ರು ಏನೇನೋ ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಮುಗಿಸ್ಬೋಣ ಎಲ್ಲ ವಿಷಯನೂ ಕೂಡ, ಓಕೆನಾ? ಬಟ್ ನನಗೆ ಪ್ರಶ್ನೆ ಅನಿಸಿದ್ದೇನೆಂದರೆ, ನೆನೆ ನೋಡ್ತಿರ್ಬೇಕಾರೆ ಹೇಗೆ ಸಾಧ್ಯ ಗುರು ಈ ಲೆವೆಲ್ಗೆ 3 to 4 ಮಂತ್ಸ್ ಅದು ಬಿಗ್ ಬಾಸ್ನ ನೋಡಿ ಈ ಲೆವೆಲ್ಗೆ ಜನ ಪ್ರೀತಿಸ್ತಾ ಇದ್ದಾರೆ ಅಂದರೆ ಏನು ಕತೆ ಇದು? ಆ ವ್ಯಕ್ತಿ ಏನು ಮಾಡಿಬಿಟ್ರು ಅನ್ನೋ ಫೀಲ್ ಆಯಿತು. ಬಟ್ ನಾನು ಅವಾಗ ಅಂದ್ಕೊಳ್ಳೋದು ಒಂದೇನಪ್ಪ ಅಂದರೆ,
ನಮಗೆ 3-4 ತಿಂಗಳಲ್ಲಿ ಮಾತ್ರ ಈ ಶೋ ನೋಡ್ತಿದ್ವಿ. ಬಟ್ ಆ ವ್ಯಕ್ತಿ ಎಷ್ಟೋ ವರ್ಷಗಳಿಂದ ತುಂಬ ಶ್ರಮ ಪಟ್ಕೊಂಡು ಬಂದಿದ್ದಾರೆ. ಎಷ್ಟೋ ಶೋಗಳನ್ನ ಅಟೆಂಡ್ ಮಾಡಿದ್ದಾರೆ, ಅದರಲ್ಲಿ ರನ್ನರ್ ಅಪ್ ಆಗಿದ್ದಾರೆ, ಗೆಲ್ಲಕ್ಕಾಗಿಲ್ಲ, ವಿನ್ನರ್ ಆಗಿಲ್ಲ, ಎಷ್ಟೋ ದಿನ ನೊಂದ್ಕೊಂಡಿರ್ತಾರೆ. ಸೊ ಬರೀ ನಾನು TRPಗೆ ಮಾತ್ರ ಯೂಸ್ ಮಾಡ್ಕೋತಾರೆ ಅನ್ನೋದಾಗ್ಬೋದು, ಅಥವಾ ನನ್ನ ಗೆಲ್ಸಲ್ವೇನೋ ಅನ್ನೋದಾಗ್ಬೋದು, ನಾನು ಗೆಲ್ಲೋದಕ್ಕೆ ಆಗೋದಿಲ್ವೇನೋ, ಈ ಥರ ಎಲ್ಲ ಒಂದು ಥಾಟ್ ಬಂದಿರುತ್ತೆ. ಓಕೆನಾ. ಸೊ ಇದೆಲ್ಲ ಇರಬೇಕಾದ್ರೆ ಇವತ್ತು ಭಗವಂತ ಇದನ್ನೆಲ್ಲ ನೋಡಿ ಲೆಕ್ಕಾಚಾರ ಹಾಕಿ ಅವ್ನು ಡಿಸರ್ವ್ ಇದ್ದಾನೆ, ಅವ್ನಿಗೆ ಈ ಪ್ರೀತಿ ಸಿಗಲೇಬೇಕು ಅಂದ್ಬಿಟ್ಟೆ ಇವತ್ತು ಗೆಲ್ಲಿಸ್ಬಿಟ್ರೇನೋ, ಆ್ಯಂಡ್ ಗೆಲ್ಲಿಸೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ರೇನೋ, ಜನಕ್ಕೆ ತಲುಪೋದಕ್ಕೆ ಈ ಸ್ಟೇಜ್ನ ಒಬ್ಬರ ಕಡೆಯಿಂದ ಇವರು ಕೊಡಿಸಿದ್ರೇನೋ ಅನ್ನೋದೆಲ್ಲ ನನ್ನ ತಲೆಗೆ ಬರುತ್ತೆ. ಒಟ್ಟಿನಲ್ಲಿ ಗಿಲ್ಲಿ ಜೀವನದಲ್ಲಿ ಇನ್ನು ಮುಂದೆ ತುಂಬ ಒಳ್ಳೆಯದಾಗೋದಿದೆ. ಬಟ್ ಅವ್ರು ಅದನ್ನು ಯಾವ ಥರ ಯೂಸ್ ಮಾಡ್ಕೋತಾರೆ ಅಂದಮೇಲೆ ಎಲ್ಲ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ನಿನ್ನೆ ಅವರ ಇಂಟರ್ವ್ಯೂಗಳು ಮತ್ತು ಒಂದಿಷ್ಟು ವೀಡಿಯೋಗಳನ್ನ ನೋಡ್ತಿರ್ಬೇಕಾದ್ರೆ ಒಂದು ವಿಷಯ ಅಂತೂ ಕ್ಲಿಯರ್ ಆಯಿತು, ಗಿಲ್ಲಿಗೆ ಅಹಂಕಾರ ಅನ್ನೋದಿಲ್ಲ. ಆ್ಯಂಡ್ ಇವಾಗ ಗೆದ್ದಿದ್ದೀನಿ ಅನ್ನೋದು ಕೂಡ ತಲೆ ಬಂದು ಕೂತಿಲ್ಲ. ತುಂಬ ಒಳ್ಳೆ ರೀತಿ ಎಲ್ಲನೂ ಕೂಡ ಹ್ಯಾಂಡಲ್ ಮಾಡ್ತಿದ್ದಾರೆ, ಮೆಚುರಿಟಿಯಿಂದ ಮಾತಾಡ್ತಿದ್ದಾರೆ ಇಂಟರ್ವ್ಯೂಗಳಲ್ಲಿ. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಜನಗಳನ್ನ ಪ್ರೀತಿನ ತಗೋತಿದ್ದಾರೆ, ಆ್ಯಂಡ್ ಅದನ್ನು ಅನುಭವಿಸೋಕ್ಕೆ ರೆಡಿ ಇದ್ದಾರೆ ಅಂತಲೇ ಹೇಳ್ಬೋದು. ಕಣ್ತುಂಬ್ಕೊಳ್ಳೋ ಕೂಡ ರೆಡಿ ಇದ್ದಾರೆ ಅಂತ ಕೂಡ ಹೇಳ್ಬೋದು. ನೀವು ನೋಡಿದ್ರೆ ಆ ವ್ಯಕ್ತಿ ತುಂಬ ಟಯರ್ಡ್ ಆಗಿದ್ದಾರೆ ಗೈಸ್. ಆಮೇಲೆ ಈಸಿನಿಲ್ಲ. ಈಗ ನಾನು ಆ್ಯಕ್ಚುಲಿ ಮೊನ್ನೆ ಎಪಿಸೋಡ್ ಮುಗಿದಾಗ ಎಲ್ಲ ಹಾಗೆ ಮಲ್ಕೊಳ್ಳೋಷ್ಟಕ್ಕೆ 4 ಗಂಟೆ ಆಯಿತು. ನನ್ನ ಕೈಲಿ ಆಗಲೇ ಇಲ್ಲ. ಸೊ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಟಯರ್ಡ್ ಆಯಿತು, ಸುಮ್ಮನೆ ರೆಸ್ಟ್ ಮಾಡ್ಬಿಟ್ಟು ಬಿಟ್ಬಿಟ್ಟೆ. ವಿಡಿಯೋ ಮಾಡಲೇ ಇಲ್ಲ. ಓಕೆನಾ. ನಾನು ತುಂಬ ಜನ ಲೈವ್ ಬನ್ನಿ ಅಂದರು, ತುಂಬ ಜನ ವಿಡಿಯೋ ಮಾಡಿ ಅಂದರು. ನನ್ನ ಕೈಲಿ ಆಗ್ತಾಯಿರಲಿಲ್ಲ, ಬಿಡೋದಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ಮಲ್ಕೊಂಡೆ. ಓಕೆನಾ. ಬಟ್ ಇಷ್ಟು ದಿನದಿಂದ ಅಷ್ಟು ಟಯರ್ಡ್ನೆಸ್ ಇಟ್ಕೊಂಡು ಆಡಿದಂಥ ವ್ಯಕ್ತಿ ಯಾರು? ಗಿಲ್ಲಿ. ಇದ್ರ ಜೊತೆಗೆ ಅವತ್ತು ಕೂಡ ಟ್ರೋಫಿ ಗೆಲ್ತಾರಲ್ಲ, ಅವತ್ತು ಅದರಿಂದ ದಿನ ಎಲ್ಲ ಪರ್ಫಾಮೆನ್ಸ್ ಇರುತ್ತೆ. ಮತ್ತು ಅಲ್ಲಿ ಸ್ಟೇಜ್ ಪರ್ಫಾಮೆನ್ಸ್ ಅನ್ನೋದಾಗ್ಬೋದು, ಇದೆಲ್ಲ ನೀವು ನೋಡಿದ್ದೀರಲ್ವ. ಸೊ ಇವೆಲ್ಲ ನೋಡಿದಾಗ ಇದೆಲ್ಲ ಒಂದು ಟೈಮ್ ತೊಗೊಂಡಿರುತ್ತೆ, ತುಂಬ ಟೈರ್ಡ್ ಆಗಿರುತ್ತೆ. ಆದರೂ ಕೂಡ ಜನಗಳಿಗೋಸ್ಕರ, ಪ್ರೀತಿಸೋ ಜನಕ್ಕೋಸ್ಕರ ಕಾರಲ್ಲಿ ಬಂದು ಅಷ್ಟೆಲ್ಲರನ್ನೂ ಕೂಡ ನೋಡಿ, ಆ ಪ್ರೀತಿನ ನೋಡಿ ಖುಷಿ ಪಡ್ತಾಯಿದ್ರಲ್ಲ, ಅದು ನೋಡಿದಾಗ ತುಂಬ ಖುಷಿಯಾಯಿತು. ಆ್ಯಂಡ್ ಆ ಪ್ರೀತಿಗೆ ಇವ್ರ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಆಗ್ತಿದ್ದಾರೆ, ಅದು ತುಂಬ ಖುಷಿಯಾಯಿತು. ಆ್ಯಂಡ್ ಜೊತೆಗೆ ಮೇಯ್ನಾಗಿ ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ ನಾವು ಕೂತ್ಕೊಂಡು ಹೇಳಷ್ಟು. ಯಾಕಂದ್ರೆ ಮೆಂಟಲಿ ತುಂಬ ಟಾರ್ಚರ್ ಆಗುತ್ತೆ ಆ್ಯಕ್ಚುಲಿ ಅದು ಹೇಳ್ಬೇಕಾದ್ರೆ. ಇವಾಗ ಅವ್ರಿಗೆ ಇರೋ ಸಿಚುವೇಶನ್ ನೀವು ಅವ್ರ ಫೇಸ್ನಲ್ಲಿ ನೋಡಿದ್ರೆ ಅವ್ರ ಕೈಲಿ ಆಗ್ತಾಯಿಲ್ಲ, ತುಂಬ ಟಯರ್ಡ್ ಆಗಿದ್ದಾರೆ, ತುಂಬ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು ಕ್ಲಿಯರಾಗಿ. ಓಕೆನಾ. ಆದರೂ ಕೂಡ ಜನಗಳನ್ನ ಮೀಟ್ ಮಾಡ್ತಿದ್ದಾರೆ, ಜನಕ್ಕೋಸ್ಕರ ಬಂದಿದ್ದಾರೆ, ಎಫರ್ಟ್ ಆಗ್ತಿದ್ದಾರೆ. ಸೊ ಅಲ್ಲಿ ಗೊತ್ತಾಗುತ್ತೆ ಈ ವ್ಯಕ್ತಿ ಏನು ಅಂತ. ನನಗಂತ ಅನ್ಸಿದ್ದು ಇಷ್ಟೇ, ಈ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಇದ್ದಾರೆ, ಮನಸ್ಸಿಂದ ತುಂಬ ಒಳ್ಳೆ ವ್ಯಕ್ತಿ. ಆಟಕ್ಕೆ ತಕ್ಕಂತೆ ಒಂದಿಷ್ಟು ವಿಷಯಗಳನ್ನ ಆಡಿದ್ದಾರೆ, ಅದಂತೂ ಪಕ್ಕ, ಅದರಲ್ಲಿ ಎರಡನೇ ಮಾತೇ ಅಲ್ಲ. ಬಟ್ ಅದನ್ನೆಲ್ಲರೂ ಕೂಡ ಮಾಡ್ತಾರೆ, ತಪ್ಪುಗಳು ಎಲ್ಲರ ಕಡೆಯೂ ಕೂಡ ಆಗಿದೆ. ಸೊ ಆಗ ನಾವು ಯಾರನ್ನೂ ಹೇಟ್ ಮಾಡೋಂಥದ್ದು ಬೇಕಾಗಿಲ್ಲ. ಬರೀ ಗಿಲ್ಲ ಅಂತೆಲ್ಲ, ಯಾವುದೇ ಸ್ಪರ್ಧಿಗಳು ಯಾವುದೇ ರೀತಿ ಆಟ ಆಡಿದ್ರು ಕೂಡ ಇಟ್ಸ್ ಓಕೆ, ಪ್ರಾಬ್ಲಮ್ನ ಪಾರ್ಟ್ ಆಫ್ ಗೇಮ್ ಅಂತ ಅಂದ್ಕೊಂಡು ಬಿಟ್ಬೇಡ. ಓಕೆನಾ. ಬಟ್ ಗಿಲ್ಲಿ ಇಲ್ಲಿ ಅಂತ ಬಂದಾಗ ಆ ವ್ಯಕ್ತಿ ಇನ್ನು ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಸ್ಟಾರ್ ಅಂತಲೇ ಹೇಳ್ಬೋದು. ಪ್ರೀತಿನ ಸಂಪಾದನೆ ಮಾಡಾಗಿದೆ, ಜನಗಳ ಪ್ರೀತಿ ಸಿಕ್ಕಾಗಿದೆ. ಇವಾಗ ಅದನ್ನು ಯಾವ ಥರ ಮಾಡ್ಕೊಂಡು ಹೋಗ್ತಾರೆ ಈ ಕತೆ ನೋಡೋಣ. ಬಟ್ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಇವಾಗಲೂ ಕೂಡ ಗೆದ್ದ ಮೇಲೂ ಕೂಡ ಆ ವ್ಯಕ್ತಿ ಇರುವಂಥ ರೀತಿ, ಮೆಚುರಿಟಿಯಿಂದ ವಿಷಯನ ಹ್ಯಾಂಡಲ್ ಮಾಡ್ಸೋಂಥ ರೀತಿ, ಮಾತುಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮಾತುಗಳು. ಸೊ ಖುಷಿ ಆಯ್ತಪ್ಪ. ಒಟ್ನಲ್ಲಿ ನನಗೆ ಎಲ್ಲ ವಿಷಯಗಳು ನೋಡ್ತಿರ್ಬೇಕಂತ ಅನಿಸಿರೋದು ಇಷ್ಟೇ ಗೈಸ್. ಗಿಲ್ಲಿ ಅಂತೂ ಇವಾಗ ಪ್ರೀತಿಸುವಂಥ ಜನಗಳು ಏನು ಇವಾಗ ಪ್ರೀತಿ ತೋರಿಸ್ತಿದ್ದಾರೆ ಅದನ್ನಂತೂ ತುಂಬ ಚೆನ್ನಾಗಿ ಉಳಿಸ್ಕೋತಾರೆ. ಜೊತೆಗೆ ಯಾರನ್ನೂ ಕೂಡ ನನಗೆ ಸಪೋರ್ಟ್ ಮಾಡಿದವ್ರನ್ನ ತಲೆ ತೆಗಿಸ್ಬಾರ್ದು ಅನ್ನೋದು ತಲೆ ಯಾವಾಗಲೂ ಇರುತ್ತೆ. ಅದ್ರ ತಕ್ಕಂತೆ ಎಲ್ಲ ವಿಷಯಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ ಇನ್ ಫ್ಯೂಚರ್ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದಾರೆ ಇಷ್ಟು ವರ್ಷ. ಆ್ಯಂಡ್ ನನಗೆ ಪರ್ಸನ್ ತುಂಬ ಖುಷಿಯಾಗಿದ್ದೇನೆಂದರೆ ಅವ್ರ ಅಪ್ಪ ಅಮ್ಮ, ಅಣ್ಣ ಅಲ್ಲ ಅವರು, ಸೊ ಅವ್ರ ಫ್ಯಾಮಿಲಿ ಖುಷಿ ಪಡ್ತಿರೋಂಥ ರೀತಿ. ತುಂಬ ವರ್ಷಗಳಿಂದ ಕಾದಿರ್ತಾರೆ ಈ ಶೋಗಳಂತ ಬಂದಾಗ, ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ. ಓಕೆನಾ. ಬಟ್ ಎಷ್ಟೋ ವರ್ಷಗಳಿಂದ ಅದು ಆಗಿರೋದಿಲ್ಲ, ಆ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಫಿನಾನ್ಷಿಯಲಿ ಏನು ಅಷ್ಟೊಂದು ಪ್ರಾಬ್ಲಮ್ ಆಗಿರೋಲ್ಲ, ಬಿಕಾಸ್ ಒಳ್ಳೆ ಪ್ರೋಗ್ರಾಮ್ ಸಿಗ್ತಾಯಿತ್ತು, ಮಾಡ್ತಾಯಿದ್ರು. ಸೊ ಆಗೇನಂತ ದೊಡ್ಡ ಪ್ರಾಬ್ಲಮ್ ಆಗಿರೋದಿಲ್ಲ. ಬಟ್ ಆದರೂ ಕೂಡ ಗೆಲುವು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟೇ ಶೋಗಳನ್ನ ಅಟೆಂಡ್ ಮಾಡ್ಬೋದು, ಎಷ್ಟೇ ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಬಟ್ ಗೆಲುವು ಅನ್ನೋದಿದೆಯಲ್ಲ, ಸೊ ಗೆದ್ದವ್ರು ಮಾತ್ರ ಜನ ನೆನೆಸ್ಕೊಳ್ಳೋದು. ಈಗ ರನ್ನರ್ ಅಪ್ ಯಾರಾಗಿರು, ಇಷ್ಟು ಜನ ಈ ಬಿಗ್ ಬಾಸ್ಗೆ ಯಾರು ಬಂದಿರೋ ಅನ್ನೋದನ್ನ ತುಂಬ ಜನ ಮರ್ತು ಬಿಡ್ತಾರೆ. ಬಟ್ ವಿನ್ನರ್ ಅಂತ ಅನ್ನೋದು ತಲೆಗೆ ಬಂದೇ ಬರುತ್ತಲ್ಲ. ಸೊ ಗೆದ್ದವ್ರನ್ನೇ ಜಾಸ್ತಿ ನೆನ್ಪಿಟ್ಕೊಳ್ಳೋಂಥದ್ದು. ಹಾಗಾಗಿ ಗೆಲುವು ಅನ್ನೋದು ತುಂಬ ಇಂಪಾರ್ಟೆಂಟ್ ಇತ್ತು. ಅದು ಕೂಡ ಬಿಗ್ ಬಾಸ್ ಅನ್ನೋ ಒಂದು ಶೋ ಇದೆಯಲ್ಲ, ಸೊ ಇಡೀ ರಿಯಾಲಿಟಿ ಶೋಗಳಂತ ಆಗ್ಬೋದು, ಬೇರೆ ಶೋಗಳಿಗಾಗ್ಬೋದು, ಅಪ್ಪ ಅಂತಲೇ ಹೇಳ್ಬೋದು. ಸೊ ಈ ಶೋನೇ ಗೆದ್ದಿದ್ದಾರೆ ಅಂದರೆ ಗಿಲ್ಲಿ ಎಲ್ಲ ಶೋಗಳನ್ನ ಗೆದ್ದಾಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಎಷ್ಟೇ ಶೋಗಳನ್ನ ಮಾಡಿದ್ರೂ ಕೂಡ ಈ ಲೆವೆಲ್ಗೆ ಪ್ರೀತಿ ಸಪೋರ್ಟ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ಮನೆ ಮಗ ಆಗುವಂಥ ಚಾನ್ಸ್ಗಳಿರುತ್ತೆ. ಸೊ ಇಲ್ಲಿ ಗೆಲ್ಲುವಂಥದ್ದು ತುಂಬ ಇಂಪಾರ್ಟೆಂಟ್ ಇತ್ತು. ಗೆದ್ದು ಇವಾಗ ನಮ್ಮ ಮನೆ ಮಗ ಆಗಿರೋಂಥದ್ದು ಗಿಲ್ಲಿ. ಒಳ್ಳೆಯದಾಗಲಿ, ಖುಷಿಯಾಗಿರಲಿ, ಚೆನ್ನಾಗಿರಲಿ, ಎಲ್ಲರೂ ಕೂಡ ಒಳ್ಳೇದಾಗ್ತದೆ, ಮುಂದಿನ ಕೂಡ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಅಂತೂ ನನಗಂತೂ ಇದೆ. ನೋಡುವ ಏನೇನಾಗುತ್ತೆ, ಏನು ಕತೆ ಅಂತ. ಆ್ಯಂಡ್ ಸೂಪರಪ್ಪ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಏನಿದೆ ನೆಕ್ಸ್ಟ್ ಲೆವೆಲ್ ಇದೆ. ಥ್ಯಾಂಕ್ ಯು ಗೈಸ್. ಇದೇ ರೀತಿ ಪ್ರೀತಿನ ಕೊಡಿ, ಸಪೋರ್ಟ್ನ ಮಾಡಿ. ಇನ್ನೂ ಮೂವಿಗಳು ರಿಲೀಸ್ ಆಗೋದಿದೆ, ಬರೋಂಥದ್ದಿದೆ. ಸೊ ಅದಕ್ಕೂ ಕೂಡ ಇದೇ ರೀತಿ ಒಳ್ಳೆ ಸಪೋರ್ಟ್ನ ಕೊಟ್ಟು ಗೆಲ್ಲಿಸಿ. ಸೊ ಕೈ ಬಿಡಬೇಡಿ ಅಷ್ಟೇ. ಓಕೆನಾ. ಸೊ ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.